ಏನು ಗೊತ್ತಾ, ಪೆಟ್ರೋಲ್ ಹಾಕಂತಿರಲ್ಲ, 1 ಲೀಟ್ರಿಗೆ ನಾವು ಕೊಟ್ಟಿವಲ್ಲ ಅಸ್ಕವರ್ಣದ್ದು ಆಯಿಲ್ ಕೊಟ್ಟಿದ್ದೀವಲ್ಲ, ಅದಾದರೆ 1 ಲೀಟ್ರ್ 20 ml ಹಾಕಬೇಕು. 1 ಲೀಟ್ರಿಗೆ. ಅದೇ ನೀವು ಬೇರೆ ಇದರಲ್ಲಿ ಇಂಥ ಪೆಟ್ರೋಲ್ ಮಕ್ಕಳೆಲ್ಲ ತೊಗೊಂತಿರಲ್ಲ ಕೊಟ್ಟಿವಲ್ಲ, ಅದಾದ್ರೆ 40 ml ಹಾಕಬೇಕು ಕಂಪಲ್ಸರಿ, ಆಯಿತಾ. ಮತ್ತು ಯಾವುದೇ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಮತ್ತೆ, ಆಯಿತಾ, ಕಂಪಲ್ಸರಿ. ಮತ್ತು ನಿಮಗೆ ಆಯಿಲ್ ಮಾತ್ರ ಕಂಪಲ್ಸರಿ ಮಿಕ್ಸ್ ಮಾಡಲೇಬೇಕು. ಮಿಕ್ಸ್ ಮಾಡಿಲ್ಲ ಅಂದರೆ ವಿತ್ 10 ಸೆಕೆಂಡಲ್ಲಿ ಇಂಜಿನ್ ಸೀಸ್ ಆಗುತ್ತೆ, ಹೋಯ್ತು ಅಂತಂದರೆ, ಆಯಿತಾ. ಅದಾದಮೇಲೆ ಇದು ನೋಡ್ಕೊಟ್ರಿ, ಮೇನಾಗಿ ಚೌಕ್ ಒತ್ಬೇಕಾ, ಈ ಕೆಳಗಿದಿಲ್ಲ ಒಂದು ಬಲ್ಬ್ ಥರ ಇದೆ, ಅದ್ರಲ್ಲಿ ಈ ಥರ ಪ್ರೆಸ್ ಮಾಡಬೇಕು. ಅಲ್ಲಿ ಐತೆ ನೋಡಿ, ಅದು ಪ್ರೆಸ್ ಮಾಡಿದಾಗ ಇದು ಪೆಟ್ರೋಲ್ ಬರುತ್ತೆ ನೋಡಿ, ಪೈಪ್ ಕಾಣ್ತೈತಾ, ಕಾಣ್ತಿದೆ ಪೈಪಲ್ಲಿ ಪೆಟ್ರೋಲ್ ಬರುತ್ತೆ. ಅದಾದಮೇಲೆ ಇದು ಚೌಕು ಮೇಲ್ಗಡೆ ಮೇಲ್ಗಡೆ ಕೆಳಗಡೆ ಕೆಳಗಡೆ ಆಪು. ಬೆಳಗ್ಗೆ ಟೈಮ್ ಸ್ಟಾರ್ಟ್ ಮಾಡ್ಬೇಕು ಅಂದರೆ ಮೇಲ್ಗಡೆ ಸ್ಟಾರ್ಟ್ ಮಾಡಿರಿ. ರನ್ನಿಂಗಲ್ಲಿ ಇದು ಮತ್ತೆ ಕೆಳಗಡೆ ಇರಬೇಕು, ಕೆಳಗಡೆ ಇರಬೇಕು. ಮತ್ತು ಇದು ಆಫ್ ಬಟನು, ಇದು ಆನ್ ಬಟನು. ಇದು ಆನ್ ಬಟನ್ ಇಟ್ಕೊಂಡೆ ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಆಫಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ, ಆಯಿತಾ. ಇದಾದಮೇಲೆ ಈ 2 ಪ್ರೆಸ್ ಮಾಡ್ಕೊಂಡು ಈ ಥರ ಲಾಕ್ ಮಾಡಿಬಿಟ್ರೆ ಒಂದು ಮೀಡಿಯಮ್ ಸ್ಪೀಡಲ್ಲಿ ಓಡ್ತಾ ಇರುತ್ತೆ. ಮತ್ತೆ ಹಿಂಗೆ ಲಾಕ್ತದೆ, ಮತ್ತೆ ಮತ್ತೆ ಮಾಮೂಲಿ ಇರಲ್ಲ, ಆಯಿತಾ. ಇದಾದಮೇಲೆ ಇದೆಯಲ್ಲ, ಇದು ಏರ್ ಫಿಲ್ಟ್ರು. ಈ ಏರ್ ಫಿಲ್ಟರ್ ಸ್ಪಂಜ್ ಇದೆಯಲ್ಲ, ಇದನ್ನು ಡ್ರೈ ಪೆಟ್ರೋಲ್ ವಾಶ್ ಮಾಡ್ಕೊಳ್ರಿ. ಡ್ರೈ ಪೆಟ್ರೋಲಲ್ಲಿ ಆಯಿಲ್ ಮಿಕ್ಸ್ ಅಲ್ಲ, ಇದು ಅಲ್ಲುಜ್ಜ ಬ್ರಷಲ್ಲಿ ಹಿಂಗೆ ವಾರಕ್ಕೊಂದು 2-3 ಸತಿ ಏನಾದ್ರು ಕ್ಲೀನ್ ಮಾಡ್ಕೊಬೇಕು. ಪೆಟ್ರೋಲ್ ಒಂದೇನೇ ಅಲ್ಲ, ಅದರಲ್ಲಿ ನೀವು ಒಟ್ಟು ಸ್ವಲ್ಪ ನೀವು ತೊಳೆದು ಹಾಕ್ರಿ ಡ್ರೈ ಪೆಟ್ರೋಲಲ್ಲಿ. ಇದು ತೊಳೆಯಂಗಿಲ್ಲ, ಈ ಕಡೆ ಇತ್ತಲ್ಲ, ಈ ಕಡೆ ತಳ್ಳಂದು ಇತ್ತಲ್ಲ, ಇದು ತೊಳೆಯಂಗಿಲ್ಲ, ಅದು ತೊಳೆಯಂಗಿಲ್ಲ, ಹಂಗೆ ಬ್ರಷ್ ಕ್ಲೀನ್ ಮಾಡೋಕು. ಹೌದು, ಹಲ್ತಿಕ ಬ್ರಷಲ್ಲಿ. ಅದಕ್ಕೆ ಪೆಟ್ರೋಲ್ ಮುಟ್ಸಂಗಿಲ್ಲ ಹಂಗಾರೆ. ಹೌದು. ಇದಾದ್ಮೇಲೆ ಇದೆಯಲ್ಲ, ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಬಿಚ್ಕೊಂಡು ನೀವು ಇಲ್ಲಿ ಡೈಲಿ ಗ್ರೇಸ್ ಮಾಡ್ಕೊಬೇಕು. ಹೊಡೆಯಕ್ಕಂತ ಮುಂಚೆ ಗ್ರೇಸ್ ಮಾಡ್ಕೊಂಡ್ರೆ ಮಷಿನ್ ಆನ್ ಮಾಡಿರಿ. ಅದೇ ತನಕ ಗ್ರೇಸ್ ಹೊಡಿದು ಅದೊಂದೇ ಗ್ರೇಸ್ ಮಾಡೋದು ಅಷ್ಟೇ. ಮತ್ತು ಇದು ನೋಡಿರಿ, ಚೌಕ ಕಾಣ್ತೀರಾ, ಇದು ಆನಲ್ಲ ಐತೆ, ದೊಡ್ಡಕೊಂಡು ಆಫ್ ಆಗುತ್ತಾ. ಇದಾದ್ಮೇಲೆ ಚೌಕ ಕೆಳಗೆ ಮಾಡ್ಕೋಬೇಕು. ಮಣ್ಣು ದಿಸಲು ವಾಶ್ ಮಾಡ್ತಾ ಇರ್ಬೇಕಲ್ಲ.